ಪ್ರಶ್ನೆ ಏನಂದರೆ ಸರ್ ಇಲ್ಲಿ ಇವತ್ತಿಗೆ ಅದೊಂದು ಮಲ್ಟಿ ಸ್ಪೆಷಾಲಿಟಿ ಅನ್ನೋದನ್ನು ಕನಸು ಕಾಣಬೇಕು ಅಂದಾಗ ಒಂದಷ್ಟು ಎದುರುನಡೆಯುತ್ತೆ. ಆ್ಯಸ್ ಎ ಇವಾಗಿನ ಯುವ ವಿದ್ಯಾರ್ಥಿಗಳು ಒಂದು ವೈದ್ಯರುತಿಗೆ ಪಾದಾರ್ಪಣೆ ಮಾಡ್ತಂಥ ವಿದ್ಯಾರ್ಥಿಗಳು ನಮ್ಮಲ್ಲೇ ಇಂಥದ್ದೊಂದು ಕಾನ್ಸೆಪ್ಟನ್ನು ಊಹಿಸ್ಕೊಳ್ಳೋಕೆ ಒಂದಷ್ಟು ನಡುಕ ಹುಟ್ಟುತ್ತೆ ಅಂತ ಅನ್ಸುತ್ತೆ ನನಗೆ. ಸೊ ಅಂತಹ ಸಂದರ್ಭದಲ್ಲಿ ನೀವು ಮುಗಿಸ್ಕೊಂಡು ಒಂದು ಸಮನಸ್ಕರನ್ನು ಒಟ್ಟುಗೂಡಿಸಿ ಒಂದೇ ವೇದಿಕೆಯಲ್ಲಿ ಈ ಥರದನ್ನು ಕೊಡಬೇಕು ಅನ್ನೋ ಆಲೋಚನೆ ತುಂಬ ಗಟ್ಟಿಯಾದದ್ದು ಅಂತ ಹೇಳ್ಬೋದು ನಾನು. ಸೊ ಹೇಗೆ ಉದ್ಭವಿಸ್ತು? ಅದಕ್ಕೆ ನಿಮ್ಗೆಲ್ಲೂ ಈ ಹಣ ಅನ್ನುವಂತಹ ಒಂದು ಎಲ್ಲೂ ನಿಮಗೆ ಕೆಡಕನ್ನು ಬಯಸಲಿಲ್ವಾ ಅಥವಾ ನಿಮ್ಮ ದಾರಿಯನ್ನು ಡೈವರ್ಟ್ ಮಾಡಲಿಲ್ವಾ ಅನ್ನೋದು? ಇದರಲ್ಲಿ ಸುಮಾರು ಅಂಶಗಳು ಬರುತ್ತೆ. ಇದು ತುಂಬ ಅತ್ಯುತ್ತಮವಾದ ಪ್ರಶ್ನೆ, ಬಟ್ ಸ್ವಲ್ಪ ವ್ಯಾಪಕವಾಗಿ ಇದನ್ನು ನೋಡಬೇಕಾಗತ್ತೆ ಅಂತ ಅನಿಸುತ್ತೆ ನನಗೆ. ಇದರಲ್ಲಿ ನಮ್ಮ ಬದುಕನ್ನು ನಾವು ಹೇಗೆ ರೂಪಿಸ್ಕೊಳ್ತೀವಿ ಅಂತ ಮೊಟ್ಟ ಮೊದಲನೇದಾಗಿ ನಮಗೆ ತುಂಬ ಅಪೇಕ್ಷೆಗಳಿದ್ದರೆ ಆಟೋಮೆಟಿಕಲಿ ಹಣ ನಮ್ಮನ್ನು ಎಳೆಯುತ್ತೆ. ಉದಾಹರಣೆಗೆ ನಾನು ಬಂಗ್ಲೆ ಕಟ್ಟಬೇಕು, ಆ ಕಾರ್ ತಗೋಬೇಕು, ಈ ಕಾರ್ ತಗೋಬೇಕು, ಅಥವಾ ಇನ್ನಿತರ ಆಸ್ತಿ ಪಾಸ್ತಿ ಮಾಡಬೇಕು ಅಂತಲೇ ನನಗೆ ಪ್ರಧಾನ ಧ್ಯೇಯ ಆದರೆ ಅದು ನನ್ನನ್ನು ಒಂದು ವ್ಯಾಪಾರಿ ಮಾರ್ಗಕ್ಕೆ ಎಳೆಯುತ್ತೆ. ಸೊ ನನ್ನ ಮನಸ್ಸನ್ನು ನಾನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋದು ಇದು ಭಾರತೀಯವಾದಂಥ ಚಿಂತನೆ ಅಂತ. ತುಂಬ ಚಿಕ್ಕ ವಯಸ್ಸಿಂದಲೂ ನನಗೆ ನನ್ನ ತಂದೆಯವರು ಕಥೆಗಳನ್ನು ಹೇಳುವಾಗ ನೈತಿಕ ಮೌಲ್ಯಗಳ ಕುರಿತಾದದ್ದು ಇರ್ಬೋದು, ದೇಶಭಕ್ತಿಯ ಕುರಿತಾದದ್ದಿರ್ಬೋದು, ಸಾಮಾಜಿಕವಾದ ಕಥೆಗಳನ್ನು ಹೇಳಿದ್ದಿರ್ಬೋದು, ಹೀಗೆ ಮೌಲ್ಯಾಧಾರಿತ ಕಥೆಯನ್ನೇ ನಾನು ಕೇಳಿದವನಾದ್ದರಿಂದ ನನ್ನ ಜೀವನದಲ್ಲಿ ನನಗೆ ಆ ಥರದ ವಿಪರೀತವಾದ ಅಪೇಕ್ಷೆಗಳೇನಿರಲಿಲ್ಲ. ದೇವರೇನು ಕೊಡ್ತಾನೋ ಅಷ್ಟರಲ್ಲಿ ನಾನು ತೃಪ್ತನಾಗಿರ್ತೀನಿ ಅನ್ನುವಂಥದ್ದು ಭಾಳ ಚಿಕ್ಕ ವಯಸ್ಸಿಂದಲೂ ಇತ್ತು. ಬಹುಶಃ ಅದು ನನಗೆ ಆ ರೀತಿ ಒಂದು ಸಹಾಯ ಮಾಡಿತು ಅಥವಾ ನನಗೊಂದು ಆ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಯಿತು ಅಂತ ಭಾವಿಸ್ತೀನಿ. ಎರಡನೇದು, ನಾನು ಪೂಂದೋಟಮಲ್ಲಿ ನಾನು ಅವತ್ತು ನೋಡಿದಾಗ ಸರ್ ತುಂಬ ಡಾಕ್ಟರ್ ದಯಾನಂದ ಅಂತ ನನ್ನ ಸ್ನೇಹಿತರು ಇಲ್ಲೇನಿದ್ದಾರೆ, ಇವರು ಕೂಡ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದಾರೆ. ನೀವು ಡಾಕ್ಟರ್ ದಯಾನಂದ ಅವ್ರ ಜೊತೆನೂ ಮುಂದೆ ಮಾತಾಡಬೇಕು ಅಂತ ನನ್ನ ಒಂದು ಅಪೇಕ್ಷೆ ಇದೆ. ಸರ್ ತುಂಬ ಎಷ್ಟು ಅಂದರೆ ಸ್ಕ್ರ್ಯಾಚಿಂದ ಅವರು ಮೇಲೆ ಬಂದವರು. ಅಂದರೆ ಆಯುರ್ವೇದದ ಅಷ್ಟು ಬೇಸಿಕ್ ಲೆವೆಲಿಂದನೂ ಕೂಡ ತುಂಬ ಶ್ರಮ ವಹಿಸಿ ಶ್ರದ್ಧೆಯಿಂದ ಆಯುರ್ವೇದನ ಪ್ರಾಕ್ಟೀಸ್ ಮಾಡಿ ಮೇಲೆ ಬಂದಂಥವ್ರು. ಅಂಥದ್ದನ್ನು ನೋಡಿದಾಗ ಆಮೇಲೆ ನಾನು ಈಗ ತಾನೇ ಹೇಳಿದ ಹಾಗೆ ಪಿ ವಿ ರಮೇಶನ ಮಾತುಗಳು, ಇದೆಲ್ಲದೂ ಕೂಡ ನಮಗೊಂದು ಒಂದು ದೃಢ ನಿರ್ಧಾರವನ್ನು ಮೂಡಿಸ್ತು ಅಂತ ನಾನು ಭಾವಿಸ್ತೀನಿ. ಇದರ ಜೊತೆಗೆ ನನಗೆ ಹೊರಗಡೆಯಲ್ಲಿ ನನ್ನ ಗುರುಗಳು ಸುಮಾರಷ್ಟು ನನಗೊಂದು ಭಾರತೀಯವಾದಂತಹ ಒಂದು ಜೀವನದ ಕ್ರಮ, ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತಹ 4 ಪುರುಷಾರ್ಥಗಳ ಚೌಕಟ್ಟಿನಲ್ಲಿ ಒಂದು ನಮ್ಮ ಜೀವನವನ್ನು ಹೇಗೆ ರೂಪಿಸಬೇಕು, ಧರ್ಮದ ಚೌಕಟ್ಟಲ್ಲೇ ನಮ್ಮ ಜೀವನವನ್ನು ಇಟ್ಟುಕೊಂಡ್ರೆ ಅದರಿಂದ ಏನೇನು ಲಾಭಗಳು, ಈ ಬಗ್ಗೆ ಎಲ್ಲ ಸಾಕಷ್ಟು ವಿಸ್ತಾರವಾದ ಪಾಠಗಳನ್ನು ಮಾಡಿದ್ರು. ಧರ್ಮ ಅಂದ್ರೇನು ಅನ್ನುವಂಥ ಸೂಕ್ಷ್ಮವೂ ಕೂಡ ಅದೆಲ್ಲ ಅಂದರೆ ಒಂದು ಗಳಿಗೆಯಲ್ಲಿ ಹೇಳುವಂಥದ್ದಲ್ಲ, ಅದು ತುಂಬ ಸೂಕ್ಷ್ಮವಾದಂಥ ವಿಚಾರಗಳು. ಅದರ ಆಳಕ್ಕೆ ಇಳಿತಾ ನಮಗದು ಓಹೋ ಈ ರೀತಿ ಇದ್ದರೆ ಜೀವನ ತುಂಬ ಸುಂದರವಾಗತ್ತೆ ಅನ್ನುವಂಥದ್ದು ಒಂದಿತ್ತು. ಏನೇ ಆದರೂ ಅರ್ಥಕ್ಕಾಗಿ ಕೆಲಸ ಮಾಡಬೇಡ, ಮಾಡಿದ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ಥವನ್ನು ಜೀವನೋಪಾಯಕ್ಕೆ ತಗೋ ಅಂತ. ಇದು ಆಯುರ್ವೇದ ಗ್ರಂಥಗಳು ಕೂಡ ನಿಮಗೆ ಅಷ್ಟಾಂಗ ಹೃದಯ, ಅಷ್ಟಾಂಗ ಸಂಗ್ರಹ, ಸುಶ್ರುತ ಚರಕ ಎಲ್ಲರೂ ಕೂಡ ಇದೇ ಮಾತುಗಳನ್ನು ಹೇಳ್ತಾರೆ, ನೀವು ಕೂಡ ಕೇಳಿದ್ದೀರಿ. ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಇದ್ದಿದ್ದು. ಇನ್ನೂ ಅನೇಕ ಹಿರಿಯರು ಈ ಬಗ್ಗೆ ನೀಡಿದಂತಹ ಒಂದು ಮಾರ್ಗದರ್ಶನ ನನ್ನನ್ನು ಈ ದಿಕ್ಕಲ್ಲಿ ಕರ್ಕೊಂಬಂತು ಅಂತ. ನೀವು ಕೇಳಿದ ಇನ್ನೊಂದು ಪ್ರಶ್ನೆ, ಈ ಆರ್ಥಿಕವಾಗಿ ಅದು ಯಾವತ್ತೂ ನಿಮಗೆ ಒಂದು ಮುಗ್ಗಟ್ಟಾಗಲಿ ಬೇರೆ ತೊಂದರೆ ಆಗಲಿ ಏನನ್ನು ಉಂಟು ಮಾಡಲಿಲ್ವಾ ಅಂತ ನಾನು ಹಾಗೆ ಅಂದ್ಕೊಂಡೆ. ಸರಿಯಾದ ಇಲ್ಲಿ ನಿಜ ಹೇಳಬೇಕು ಅಂತಂದರೆ ನನಗೆ ತಂದೆ ಮನೆಯಲ್ಲಿ ಸಾಕಷ್ಟು ಆಸ್ತಿ ಇದೆ, ಇಲ್ಲ ಅಂತೇನಿಲ್ಲ. ಆದರೆ ನನಗೆ ಮುಂಚೆಯಿಂದನೂ ನಾನು ಡಿಗ್ರಿ ಎಲ್ಲ ಮಾಡಾದ ಮೇಲೆ ನಮ್ಮಪ್ಪನ ಆಸ್ತಿ ಕೇಳೋದ್ರಲ್ಲಿ ಏನು ಔಚಿತ್ಯ ಇದೆ, ನಾನು ದುಡಿಬೇಕು ಅಂತ. ಹಾಗಾಗಿ ಇದು ಏನು ಯಾವತ್ತೂ ಕೂಡ ಅಪ್ಪನ ಹತ್ರ ನನಗೆ ಇಷ್ಟು ದುಡ್ಡು ಬೇಕು ಇತ್ಯಾದಿ ನಾನು ಯಾವತ್ತೂ ಕೇಳಲಿಲ್ಲ. ನೋಡಿದವರಿಗೆ ಇವನಿಗೆ ಅಂದ್ಬಿಡು, ಯಾಕೆಂದ್ರೆ ಅದು ಓಪನ್ ಆಗೋ ಮಾತಾಡಿದ್ದಾರೆ, ಇವನಿಗೆ ಅಪ್ಪನ ಮನೆಯಲ್ಲಿ ಆಸ್ತಿ ಇದೆ ಆ ಧೈರ್ಯದ ಮೇಲೆ ಮಾಡ್ತಾನೆ ಅಂತ. ಬಟ್ ನಾನು ಯಾವತ್ತೂ ಕೂಡ ಅಪ್ಪನ ಆಸ್ತಿಯ ಆಧಾರದ ಮೇಲೆ ಇದನ್ನು ಮಾಡಲಿಲ್ಲ, ಧರ್ಮ ಅಂತಲೇ ಮಾಡಿದ್ದಷ್ಟೇ. ಆಯಿತಾ? ಹೀಗೆ ಮಾಡುವಾಗ ಪ್ರಾರಂಭದಲ್ಲಿ ನಾನು ಒಂದು ಬಾಡಿಗೆ ಕಟ್ಟಕ್ಕೆ ಶುರು ಮಾಡಿದ್ದೆ
2005ರಲ್ಲಿ ಅವತ್ತು 7,000 ರೂಪಾಯಿ ಬಾಡಿಗೆ. ಅದು ಸ್ವಲ್ಪ ಒಂದು ಹೆವಿನೇ ಅದು, ಆಯಿತಾ. ಮನೆಯಿಂದ ನನಗೆ ಒಪ್ಪಿಗೆ ಇರಲಿಲ್ಲ, ಆದರೆ ಅದನ್ನು ಶುರು ಮಾಡಿದೆ. ನನ್ನ ಮನೆಯವರು ಕೂಡ ಅದಕ್ಕೆ ಸಾಕಷ್ಟು ಸಹಕಾರ ಕೊಟ್ಟರು. ಆಮೇಲೆ ನನ್ನ ಸ್ನೇಹಿತರುಗಳು ಕೂಡ ಅದಕ್ಕೆ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಬೇರೆ ಬೇರೆ ಪೇಷಂಟ್ಸನ್ನು ಅಲ್ಲಿಗೆ ಕಳಿಸ್ಲಿಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ನಮಗೆ ಒಂಥರ ಏನು ಎಲ್ಲವೂ ಒಂದಕ್ಕೊಂದು ಕೂಡಿ ಬಂತು ಅಂತ ಹೇಳ್ತೀನಿ ನಾನು. ಅನೇಕ ಬಾರಿ ಈಗ ಮುಂದಿನ ತಿಂಗಳು ಬಾಡಿಗೆ ಕಟ್ಟೋದು ಹೆಂಗೆ, ಈ ತಿಂಗಳು ಸಂಬಳ ಕೊಡೋದು ಹೆಂಗೆ, ಈ ಥರದ ಮುಗ್ಗಟ್ಟು ಎದುರಾದದ್ದಿದೆ, ಇಲ್ಲ ಅಂತಲ್ಲ. ಆದರೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಒಂದು ಮಾತು ಹೇಳಿದ್ನಲ್ಲ, ಅದು ಆಕಸ್ಮಿಕವಾಗಿ ಆ ಕ್ಷಣಕ್ಕೆ ನಮಗೆ ದುಡ್ಡು ಒದಗಿ ಬರುತ್ತೆ. ಯಾರೋ ಬಂದು ದುಡ್ಡು ಕೊಡಲ್ಲ, ಅಂದರೆ ಪೇಷಂಟ್ಸೇ ಬಂದು ಅವರ ರೋಗಕ್ಕೆ ಚಿಕಿತ್ಸೆಯನ್ನೂ ತಗೊಳ್ತಾರೆ, ನಮ್ಮನ್ನು ಹಾರೈಸಿ ಹೋಗ್ತಾರೆ, ದುಡ್ಡು ಕಾಸು ಕೂಡ ಸಂಪಾದನೆ ಆಗುತ್ತೆ. ಈ ಥರದ ಘಟನೆಗಳು ಒಂದಲ್ಲ ಎರಡಲ್ಲ ಬೇಕಾದಷ್ಟು ಬಾರಿ ಈ ಒಂದು ದಶಕಗಳ ಕಾಲದಲ್ಲಿ ನಡೆದಿದೆ. ಅಂದರೆ ಈ ಪ್ರಶ್ನೆ ಯಾಕೆ ಅಂತ ನಮ್ಮ ವೀಕ್ಷಕರಲ್ಲೂ ಒಂದು ಸಂಶಯ ಬಂದಿರ್ಬೋದು ಸರ್. ಏನಿದು ಇಬ್ಬರು ವೈದ್ಯರು ಕೂತು ಧರ್ಮ, ಹಣ, ಈ ಚೌಕಟ್ಟುಗಳೆಲ್ಲ ಮಾತಾಡ್ತಿದ್ದಾರೆ ಅಂತ. ಸೊ ಅಂದರೆ ಇದೊಂದು ಹೇಳಿದಾಗೆ ಈಗ ತಾನೇ ಪದಾರ್ಪಣೆ ಮಾಡ್ತಿರೋಂಥ ಯುವ ವೈದ್ಯರಿಗೆ ಆ ಎಲ್ಲ ಪಾಯಿಂಟ್ಸು ಆ್ಯಡ್ ಆನ್ ಆಗುತ್ತೆ. ಅಂದರೆ ಒಂದು ಹಣ ಅನ್ನೋ ಮ್ಯಾಟರ್ ಆಗಿರಲಿ, ಸೊ ಅದನ್ನೆಲ್ಲ ನಿಮ್ಮವಂಥವರಿಂದ ತಿಳ್ಕೊಳ್ಳೋವಂಥ ಒಂದು ಆಶಯದೊಂದಿಗೆ ಈ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟೆ. ಜೊತೆಗೆ ನೀವು ಹೇಳಿದ್ರಿ ಧರ್ಮದ ಚೌಕಟ್ಟಿನಲ್ಲಿ ನಾನು ಇಷ್ಟು ವರ್ಷಗಳ ಕಾಲ ಈ ಪಯಣವನ್ನು ಸಾಗಿಸ್ಕೊಬರೋದಕ್ಕೆ ಒಂದು ನಿಮ್ಮ ತಂದೆಯವರ ಮತ್ತು ಆ ಕುಟುಂಬದ ಪಾಠ ಆಗಿರ್ಬೋದು, ಮತ್ತು ನಿಮ್ಮ ಗುರುಗಳು ಸಿಕ್ಕಂತಹ ಗುರುಗಳ ಪ್ರೇರಣೆ ಆಗಿರ್ಬೋದು, ನಿಮ್ಮ ಸೀನಿಯರ್ ಅವರ PV ರಮೇಶ್ ಸರ್ ಆಗಿರ್ಬೋದು, ಇವೆಲ್ಲರ ಒಂದು ಆಶಯ ಮತ್ತು ಆಶೀರ್ವಾದ ಎಲ್ಲವೂ ಇತ್ತು ಅಂತ ಕಾಣುತ್ತೆ. ಜೊತೆಗೆ ಈ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರ, ಈ ಶ್ರೀರಂಗ ಮತ್ತು ಮಂದಿರ ಈ ಎರಡರದ ವಿಶೇಷತೆಗಳೇನು ಸರ್? ಅಂದರೆ ಅದಕ್ಕೆ ಮಂದಿರ ಅಂತ ಹೇಳಬೇಕು ಅನ್ನೋದಕ್ಕೆ ಏನು ವಿಶೇಷತೆ, ಹಾಗೂ ಶ್ರೀರಂಗ ಅನ್ನೋ ಒಂದು ವಿಶೇಷತೆ ಏನಾದರೂ ಇದೆಯಾ? ಶ್ರೀರಂಗ ಅನ್ನುವಂಥದ್ದು ನನ್ನ ಆಧ್ಯಾತ್ಮಿಕ ಗುರುಗಳ ಹೆಸರು. ಅವರು ಇಲ್ಲೇ ಮೈಸೂರಿನಲ್ಲೇ ಇದ್ದಂಥವರು. ಈಗ ಒಂದು ಶತಮಾನದ ಹಿಂದೆ ಅಂತ ಇಟ್ಕೊಳ್ಳೋಣ. ಆಗ ಹುಟ್ಟಿ ಮೈಸೂರಿನಲ್ಲೇ ಬಾಳೆ ಬದುಕಿದವರು. ಭಾರತೀಯ ಮಹರ್ಷಿಗಳ ಚಿಂತನೆಯನ್ನು, ಅದು ಆಯುರ್ವೇದವೂ ಸೇರಿದಂತೆ 64 ವಿದ್ಯಾ ಕಲೆಗಳ ವಿಚಾರದಲ್ಲಿ ಭಾರತೀಯ ಮಹರ್ಷಿಗಳು ಎಂತಹ ನೋಟವನ್ನು ಕೊಟ್ಟಿದ್ದಾರೆ, ಅದನ್ನು ಪ್ರತಿಯೊಬ್ಬ ಭಾರತೀಯನು ಹೇಗೆ ಅರ್ಥ ಮಾಡ್ಕೋಬೇಕು, ಮೈಗೂಡಿಸ್ಕೋಬೇಕು, ಯಾವ ರೀತಿ ಜೀವನ ಮಾಡಬೇಕು ಅಂತ ಒಂದು ಜೀವನದ ಚೌಕಟ್ಟನ್ನು ಹಾಕಿಕೊಟ್ಟಂತಹ ಮಹಾತ್ಮರು. ಅವರ ಆ ಒಂದು ಸ್ಮರಣಾರ್ಥವಾಗಿ ಅವರ ನೆನಪಲ್ಲಿ ನಾನು ಈ ಒಂದು ಚಿಕಿತ್ಸಾ ಮಂದಿರವನ್ನು ಪ್ರಾರಂಭ ಮಾಡಿದ್ದು. ಚಿಕಿತ್ಸಾ ಮಂದಿರ ಯಾಕೆ ಸರ್? ಅಂದರೆ ಚಿಕಿತ್ಸಾಲಯ ಕೇಳಿರ್ತೀವಿ, ಆ ರೀತಿ ನೋಡಿರ್ತೀವಿ, ಬಟ್ ಚಿಕಿತ್ಸಾ ಮಂದಿರ ಯಾಕೆ? ಆ ವಿಚಾರವಾಗಿ ನನ್ನ ಮನಸ್ಸಲ್ಲಿ ಅವಾಗೇನು ತುಂಬ ಕಲ್ಪನೆಗಳಿರಲಿಲ್ಲ. ಅದೊಂದು ಮಂದಿರ ಅಂತ ಅನ್ನುವಾಗ ನನ್ನ ತಲೆ ಒಳಗಡೆನಲ್ಲಿ ಅದೊಂದು ಸಮಗ್ರ ಕೇಂದ್ರ ಅಂತ ಅಷ್ಟೇ. ಅವಾಗಿನ ಅಂದರೆ 2005ರಲ್ಲಿ ನನ್ನ ತಲೆಯಲ್ಲಿ ಇದ್ದಿದ್ದು ಅಷ್ಟೇ. ಅದೊಂದು ಸಮಗ್ರ ಕೇಂದ್ರವಾಗಿ ರೂಪುಗೊಳ್ಳಬೇಕು ಅಂತ. ಹಾಗಾಗಿ ಅದನ್ನು ಆ ಹೆಸರಿಟ್ಟಿದ್ದು.